ಒಳ್ಳೆ ಸ್ಮೂತ್ ಆಗಬೇಕು. ಈರುಳ್ಳಿ ಸ್ವಲ್ಪ ಬಾಡಿ ಬರುವಾಗ ಬ್ಯಾಡಗಿ ಮೆಣಸನ್ನು ಹಾಕಿ. ನಾನಿಲ್ಲಿ ಒಂದು 10 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಲೋ ಫ್ಲೇಮಲ್ಲಿ ಒಳ್ಳೆ ಫ್ರೈ ಆಗಲಿ. ಈಗ ಗೇರು ಬೀಜವನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ 1 by 1 ಹಾಕ್ತಾ ಹೋಗುದು, ಜಾಸ್ತಿ ಫ್ರೈ ಆಗ್ಲಿಕ್ಕಿಲ್ಲ. ಜಸ್ಟ್ ಮಸಾಲದ ಹಸಿ ವಾಸನೆ ತೆಗಿಲಿಕ್ಕೆ ನಾವು ಇಲ್ಲಿ ಫ್ರೈ ಮಾಡುದು. ಈಗ ಉಪ್ಪು ಮತ್ತು ಅರಿಶಿಣವನ್ನು ಇದಕ್ಕೆ ಹಾಕಿ ಇಲ್ಲಿ ಮಸಾಲ ಪ್ರಿಪೇರ್ ಮಾಡುವ ಮೊದಲೇ ಸಹ ಫ್ರೈ ಮಾಡಲಿಕ್ಕೆ ಉಂಟು, ಮತ್ತು ಮಸಾಲ ಪ್ರಿಪೇರ್ ಆದಮೇಲೆ ಸಹ ಈ ಮಸಾಲವನ್ನು ಬಟರಲ್ಲಿ ನಮಗೆ ಫ್ರೈ ಮಾಡಲಿಕ್ಕೆ ಉಂಟು. ಹಾಗಾಗಿ ಈಗ ಕಟ್ ಮಾಡಿಟ್ಟ ಟೊಮೆಟೊವನ್ನು ಹಾಕಿ. ನಾನಿಲ್ಲಿ 3 ಟೊಮೆಟೊ ತಗೊಂಡಿದ್ದೆ. ನೀವು ದೊಡ್ಡದು ಕಟ್ ಮಾಡಬಹುದು, ಸಣ್ಣ ಸಣ್ಣ ಸಹ ಕಟ್ ಮಾಡಬಹುದು. ಇಲ್ಲಿ ನಾನು ದೊಡ್ಡದಾಗಿ ಕಟ್ ಮಾಡಿದ್ದೇನೆ. ದೊಡ್ಡದಾಗಿ ಕಟ್ ಮಾಡಿದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ ಸ್ಮೂತ್ ಆಗಲಿಕ್ಕೆ. ನೀವು ಸಣ್ಣ ಸಣ್ಣ ಕಟ್ ಮಾಡಿದರೆ ಬೇಗ ಆಗ್ತದೆ ಸ್ಮೂತ್. ನೋಡಿ, ಈಗ ಟೊಮೆಟೊ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಸ್ಮೂತ್ ಆಗ್ತಾ ಬಂದಿದೆ. ಟೊಮೆಟೊ ಸ್ಮ್ಯಾಶ್ ಆದರೆ ಮಸಾಲ ಸಹ ಎಲ್ಲ ಒಳ್ಳೆ ಫ್ರೈ ಆಗಿದೆ ಅಂತ ಅರ್ಥ. ಈಗ ಕೊನೆಯದಾಗಿ ನಾವು ತೆಗೆದಿಟ್ಟ 1/4 ಕಪ್ ತೆಂಗಿನಕಾಯಿ, ಅಂದರೆ ಒಂದು 3 ಟೇಬಲ್ ಸ್ಪೂನ್ ತೆಂಗಿನಕಾಯಿ ಇರ್ಬೋದು ಅಷ್ಟೇ. ಜಸ್ಟ್ ರುಚಿಗೆ ಮತ್ತು ಥಿಕ್ನೆಸ್ ಬರಲಿಕ್ಕೆ ನಾವು ತೆಂಗಿನಕಾಯಿಯನ್ನು ಹಾಕೋದು. ಒಂದು ವೇಳೆ ನೀವು ತೆಂಗಿನಕಾಯಿ ಪಡುವುದಿಲ್ಲ ಅಂದರೆ ನೀವು ಗೇರು ಬೀಜವನ್ನು 1/2 ಕಪ್ ಹಾಕಿ ಮಾಡ್ಬೋದು. ತೆಂಗಿನಕಾಯಿ ಜಸ್ಟ್ ರುಚಿಗೋಸ್ಕರ ಜಸ್ಟ್ 1/4 ಕಪ್. ಒಂದ್ಸಲ ಒಳ್ಳೆ ಮಾಡಿ ಮಿಕ್ಸ್ ಕೊಡಿ. ಜಾಸ್ತಿ ಫ್ರೈ ಆಗೋದು ಬೇಡ. ನೋಡಿ, ಒಂದ್ಸಲ ಮಿಕ್ಸ್ ಕೊಟ್ಟಾದ್ಮೇಲೆ ಮಸಾಲ ರೆಡಿ ಆಯಿತು. ಈಗ ಮಸಾಲ ತಣ್ಣಾದ್ಮೇಲೆ ನಾನಿಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಿದ್ದೇನೆ. ನೀವು ಮಸಾಲ ಬಿಸಿ ಇರುವಾಗ ಗ್ರೈಂಡ್ ಮಾಡಬೇಡಿ. ನೋಡಿ, ನಮ್ಮ ಮಸಾಲ ಒಳ್ಳೆ ತಣ್ಣಗಿದೆ, ಒಂಚೂರು ಹಬೆ ಹೋಗ್ತಿಲ್ಲ. ಇಲ್ಲಿ ಮಸಾಲ ಗ್ರೈಂಡ್ ಮಾಡುವಾಗ ನಾವು ಚೂರು ಸಹ ನೀರು ಆ್ಯಡ್ ಮಾಡಲಿಕ್ಕಿಲ್ಲ ಈ ಮಸಾಲಕ್ಕೆ, ಯಾಕೆಂದರೆ ನಮಗೆ ಥಿಕ್ ಪೇಸ್ಟ್ ಬೇಕು. ಹಾಗಾಗಿ ಈ ಪೇಸ್ಟ್ ನೀರಾಗಲಿಕ್ಕಿಲ್ಲ. ಇದಕ್ಕೆ ನೀರು ಬೇಕಂತಿಲ್ಲ, ಯಾಕೆಂದರೆ ಆನಿಯನ್ ಮತ್ತು ಟೊಮೆಟೊ ಉಂಟಲ್ಲ, ಹಾಗಾಗಿ ಅದೇ ನೀರಲ್ಲಿ ಇದು ಗ್ರೈಂಡ್ ಆಗ್ತದೆ. ಮೆಲ್ಲನೆ 2-3 ಸಲ ಚೂರು ಪ್ರೆಸ್ ಮಾಡಿ ಗ್ರೈಂಡ್ ಮಾಡ್ತಾ ಹೋಗಿ. ನೋಡಿ, ಈಗ ಸ್ಮೂತ್ ಆಯಿತು. ಟೊಮೆಟೊ ಮತ್ತು ಆನಿಯನ್ ಇತ್ತಲ್ಲ, ಹಾಗಾಗಿ ಅದು ಒಳ್ಳೆ ಸ್ಮೂತ್ ಆಗ್ತದೆ. ಸ್ವಲ್ಪ ತರಿ ಉಂಟು, ಇನ್ನು 1-2 ಸಲ ಗ್ರೈಂಡ್ ಮಾಡಿದರೆ ಸಾಕು. ನೋಡಿ, ನಮ್ಮ ಮಸಾಲ ಪೇಸ್ಟ್ ರೆಡಿ ಆಗಿದೆ. ಈಗ ಇದನ್ನು ಬದಿಗಿಡಿ. ಈಗ ಪುನಃ ಗ್ಯಾಸನ್ನು ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಿ. ಈಗ ಈ ಪಾತ್ರೆಗೆ ನೀವು ಮೆಲ್ಟ್ ಮಾಡಿಟ್ಟ ಬಟರನ್ನು ಹಾಕಿ. ನಾನು ಈ ಬಟರನ್ನು ಮೆಲ್ಟ್ ಮಾಡಿದ್ದೇನೆ, ಹಾಗಾಗಿ ಅದು
ವಾಟರಿ ಕನ್ಸಿಸ್ಟೆನ್ಸಿಯಲ್ಲಿ ಉಂಟು. ಇಲ್ಲಿ ನಾನು 1/4 ಕಪ್ ಬಟರ್ ತಗೊಂಡಿದ್ದೇನೆ. ಈ ರೆಸಿಪಿಗೆ ಬಟರ್ ಜಾಸ್ತಿ ಹೋಗ್ತದೆ. ಒಂದು ವೇಳೆ ಯಾರು ಬಟರ್ ಇಷ್ಟಪಡುವುದಿಲ್ಲ ಅವರು ಬೇಕಾದರೆ ಗೀಯನ್ನು ಸಹ ಆ್ಯಡ್ ಮಾಡ್ಬೋದು. ಆದರೆ ಈ ರೆಸಿಪಿಗೆ ಸ್ಪೆಷಲ್ ಆಗಿ ಬಟರ್ ಹಾಕಿದರೆ ಅದರ ಟೇಸ್ಟ್ ಡಬಲ್ ಆಗಿ ಬರ್ತದೆ. ಈಗ ನೀವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಈ ಬಟರಲ್ಲಿ ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಈ ಮಸಾಲ ನೀವು ಎಷ್ಟು ಬಟರಲ್ಲಿ ಫ್ರೈ ಮಾಡ್ತೀರಾ ಅಷ್ಟು ಟೇಸ್ಟ್ ಲಾಸ್ಟಿಗೆ ನಿಮಗೆ ಬರ್ತದೆ. ಹಾಗಾಗಿ ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಿ. ಈ ಮಸಾಲ ಮಾತ್ರ ಫ್ರೈ ಮಾಡುವಾಗ ಜಾಗ್ರತೆಯಾಗಿರಬೇಕು, ಯಾಕೆಂದರೆ ಲಾಸ್ಟ್ ಫ್ರೈ ಆಗಿ ಬರುವಾಗ ಮಸಾಲ ಎಲ್ಲ ರಡ್ತದೆ, ಯಾಕೆಂದರೆ ಬಟರ್ ಅಲ್ವಾ. ಹಾಗಾಗಿ ಕೈ ಅಲ್ಲಾಡಿಸ್ತಾ ಇರಬೇಕು. ಇಲ್ಲಿ ಕೈ ಬಿಡಲಿಕ್ಕಿಲ್ಲ. ಒಳ್ಳೆ ಬಟರ್ ಎಳ್ಕೊಳ್ಬೇಕು ಆ ಮಸಾಲವನ್ನು. ಒಳ್ಳೆ ಮಾಡಿ ಅಲ್ಲಾಡಿಸ್ತಾ ಇರಿ. ಜಾಗ್ರತೆಯಿಂದ ಅಲ್ಲಾಡಿಸಬೇಕು, ಯಾಕಂದ್ರೆ ಇದು ರಡ್ತದೆ ಬಟರ್. ನೀವು ಈ ಸ್ಟೇಜಲ್ಲಿ ಇನ್ನೂ ಒಂದು 1/4 ಕಪ್ ಬಟರ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಆದರೆ ಬಟರ್ ಆ್ಯಡ್ ಮಾಡಿದ್ಮೇಲೆ ಪುನಃ ನೀವು ಫ್ರೈ ಮಾಡಬೇಕು, ಯಾಕೆಂದರೆ ಮಸಾಲ ಎಲ್ಲ ಬಟರನ್ನು ಎಳ್ಕೊಳ್ಬೇಕು. ಬಟರ್ ಮೇಲೆ ತೇಲಾಡಬಾರ್ದು. ಒಳ್ಳೆ ಫ್ರೈ ಆಗಬೇಕು ಮಸಾಲ, ಆವಾಗಲೇ ಅದಕ್ಕೆ ಒಳ್ಳೆ ಟೇಸ್ಟ್ ಬರ್ತದೆ. ತಿನ್ನುವಾಗ ಅದು ಗೊತ್ತಾಗ್ತದೆ ಒಳ್ಳೆ ಬಟರ್ ಎಳ್ಕೊಂಡಿದೆ ಅಂತ. ನಾನಿಲ್ಲಿ ಫಸ್ಟ್ ದುಬೈಗೆ ಬಂದಾಗ ಕರಾಚಿ ದರ್ಬಾರಲ್ಲಿ ಹೋದಾಗ ನನಗೆ ಫಸ್ಟ್ ಅಂದರೆ ಕರಾಚಿ ದರ್ಬಾರಿದ್ದು ಬಿರಿಯಾನಿ ಸಹ ಟೇಸ್ಟ್ ಇತ್ತು. ಆದರೆ ನನಗೆ ತುಂಬ ಲೈಕ್ ಆದದಂದರೆ ಕರಾಚಿ ದರ್ಬಾರಿದ್ದು ಮಶ್ರೂಮ್ ಬಟರ್ ಮಸಾಲ. ಇದನ್ನು ನಾನು ಯಾವತ್ತೂ ನಾನೊಟ್ಟಿಗೆ ತಿಂತಿದ್ದೆ. ನಾನು ಗಾರ್ಲಿಕ್ ನಾನ್, ಬಟರ್ ನಾನ್, ಇಲ್ಲದಿದ್ದರೆ ಕುಲ್ಚಾ, ಪಟಾನ್ ರೋಟಿ, ಅದರೊಟ್ಟಿಗೂ ಇದು ಒಳ್ಳೆಯದಾಗ್ತದೆ. ಯಾರೆಲ್ಲ ಇಲ್ಲಿ ದುಬೈಯಲ್ಲಿದ್ದೀರಾ ಅವರಿಗೆ ಕರಾಚಿ ದರ್ಬಾರಿದ್ದು ಸ್ಪೆಷಲ್ ಆಗಿ ಅರಿವು ಉಂಟಂತ ನಾನು ನೆನೆಸ್ತೇನೆ. ಈಗ ನೀವು ಮಿಕ್ಸಿದ್ದು ಗ್ರೈಂಡ್ ಮಾಡಿಟ್ಟದ್ದು ನೀರುಂಟಲ್ಲ, ಅದು ಜಸ್ಟ್ 1/4 ಲೋಟ ನೀರು ಮಾತ್ರ ಆ್ಯಡ್ ಮಾಡಲಿಕ್ಕಿಲ್ಲಿ. ಜಸ್ಟ್ 1/4 ಲೋಟ, ಅದಕ್ಕಿಂತ ಜಾಸ್ತಿ ನೀರು ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಮಶ್ರೂಮ್ ಹಾಕಿದ ಮೇಲೆ ಪುನಃ ಮಶ್ರೂಮ್ ನೀರು ಬಿಡ್ತದೆ. ಹಾಗಾಗಿ ವಾಟರಿ ಕನ್ಸಿಸ್ಟೆನ್ಸಿ ಆಗಬಾರ್ದು. ಇಲ್ಲಿ ಗ್ರೇವಿ ದಪ್ಪ ಇರ್ತದೆ, ಹಾಗಾಗಿ ಜಾಸ್ತಿ ನೀರು ಆ್ಯಡ್ ಮಾಡಬೇಡಿ. ಈಗ ಮುಚ್ಚಿ 1-2 ನಿಮಿಷ ಒಳ್ಳೆ ಬೇಯಲಿ. ನೋಡಿ ಬಟರಲ್ಲಿ ಮಸಾಲ ಒಳ್ಳೆ ರಡ್ತಾ ಉಂಟು. ಪುನಃ ಒಳ್ಳೆ ಮಾಡಿ ಫ್ರೈ ಮಾಡಿ. ಈಗ ನೀರು ಹಾಕಿದ್ದು ಸಹ ಅದು ಫುಲ್ ಥಿಕ್ ಆಗಿದೆ. ಉಪ್ಪು ಖಾರ ಎಲ್ಲ ಸರಿ ಉಂಟಾ ಅಂತ ನೋಡಿ, ಯಾಕಂದರೆ ಇಲ್ಲಿ ನಾನು ಉಪ್ಪನ್ನು ಮೊದಲೇ ಹಾಕಿದ್ದೇನೆ ಮಸಾಲ ಗ್ರೈಂಡ್ ಮಾಡುವಾಗಲೇ. ಹಾಗಾಗಿ ಉಪ್ಪು ಕಮ್ಮಿ ಆದರೆ ಈ ಸ್ಟೇಜಲ್ಲಿ ನೀವು ಉಪ್ಪು ಆ್ಯಡ್ ಮಾಡ್ಬೋದು. ಈಗ ಕಟ್ ಮಾಡಿಟ್ಟ ಮಶ್ರೂಮನ್ನು ಅದಕ್ಕೆ ಹಾಕಿ. ಇಲ್ಲಿ ನಮಗೆ 2 ಟೈಪ್ಸ್ ಮಶ್ರೂಮ್ ಸಿಗ್ತದೆ. ಒಂದು ಹೋಲ್ ಮಶ್ರೂಮ್, ಇನ್ನೊಂದು ಕಟ್ ಮಾಡಿಟ್ಟ ಟಿನ್ನಲ್ಲಿ ಸಿಗುವ ಮಶ್ರೂಮು. ನಾನಿಲ್ಲಿ ಕಟ್ ಮಾಡಿಟ್ಟ ಟಿನ್ನಲ್ಲಿ ಸಿಗುವ ಮಶ್ರೂಮನ್ನು ಯೂಸ್ ಮಾಡಿದ್ದೇನೆ. ನೀವು ಹೋಲ್ ಮಶ್ರೂಮನ್ನು ತಂದು ಸಹ ಕಟ್ ಮಾಡಿ ಯೂಸ್ ಮಾಡ್ಬೋದು. ಮಶ್ರೂಮನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಕೊಡಿ. ಯಾರೆಲ್ಲ ಮಶ್ರೂಮ್ ಇಷ್ಟಪಡ್ತೀರಾ ಅವರು ದಯವಿಟ್ಟು ಈ ರೆಸಿಪಿಯನ್ನು ಟ್ರೈ ಮಾಡಿ, ಯಾಕೆಂದರೆ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ. ಮತ್ತು ಮನೆಯಲ್ಲಿ ಇದ್ದ ಇಂಗ್ರೀಡಿಯೆಂಟ್ಸೇ, ಜಾಸ್ತಿ ಏನು ಹೊರಗಿಂದ ತರಬೇಕಂತೇನಿಲ್ಲ. ಒಂದು ವೇಳೆ ಬಟರ್ ಇಲ್ಲದಿದ್ದರೆ ನೀವು ಗೀಯನ್ನು ಯೂಸ್ ಮಾಡಿ ಸಹ ಮಾಡ್ಬೋದು. ನೋಡಿ 2 ನಿಮಿಷ ಮುಚ್ಚಿ ಹಬೆಯಲ್ಲಿ ಬೆಂದರೆ ಸಾಕು. ಮಶ್ರೂಮ್ ಬೇಗ ಬೇಯ್ತದೆ.
ಒಂದು ಒಳ್ಳೆ ಮಿಕ್ಸ್ ಕೊಡಿ. ನೋಡಿ ಇದರ ಥಿಕ್ನೆಸ್ ಎಷ್ಟು ಇರಬೇಕಂತ ಅಷ್ಟೇ ತಿಕ್ಕಾಗಿ ಇಟ್ಕೊಳ್ಳಿ. ಜಾಸ್ತಿ ವಾಟ್ರಿ ಮಾಡ್ಲಿಕ್ಕೆ ಹೋಗಬೇಡಿ. ಗ್ರೇವಿ ತಿಕ್ಕಾಗಿದ್ದಷ್ಟು ಒಳ್ಳೆಯದು, ಯಾಕೆಂದರೆ ಇದು ಮಸಾಲ ಗ್ರೇವಿ ಅಲ್ಲ. ನೋಡಿ ಈಗ 2 ನಿಮಿಷ ಆಯಿತು, ಒಳ್ಳೆ ಕುದಿ ಬಂದಿದೆ. ಈ ಸ್ಟೇಜಲ್ಲಿ ಬೇಕಾದರೆ ನೀವು 1 ಟೀ ಸ್ಪೂನು ಬಟರನ್ನು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಆ್ಯಡ್ ಮಾಡಲಿಲ್ಲ. ನಿಮಗೆ ಇಷ್ಟ ಇದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಈಗ ಕೊನೆಯದಾಗಿ ಕಟ್ ಮಾಡಿಟ್ಟ ಕೊರಿಯಂಡರ್ ಲೀವ್ಸನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಕೊಡಿ. ಈಗ ರುಚಿಯಾದ ಕರಾಚಿ ದರ್ಬಾರ್ ಸ್ಟೈಲ್ ಮಶ್ರೂಮ್ ಬಟರ್ ಮಸಾಲ ರೆಡಿಯಾಗಿದೆ. ಇದನ್ನು ನೀವು ರೋಟಿ ಜೊತೆ, ಚಪಾತಿ ಜೊತೆ, ಬಟರ್ ನಾನ್, ಗಾರ್ಲಿಕ್ ನಾನ್, ಕುಲ್ಚಾದ ಜೊತೆ ತಿನ್ಬಹುದು. ನೀವು ಮಾಡಿ ಮತ್ತು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್, ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೇಗೆ ನೀವು ನನಗೆ ಸಪೋರ್ಟ್ ಕೊಡ್ತಾ ಬಂದಿದ್ದೀರಾ ಹಾಗೆ ಮುಂದೆ ಸಹ ನಿಮ್ಮ ಸಪೋರ್ಟನ್ನು ನಾನು ಬಯಸುತ್ತೇನೆ. ನೋಡಿ ರುಚಿಯಾದ ಮಶ್ರೂಮ್ ಬಟರ್ ಮಸಾಲ ರೆಡಿಯಾಗಿದೆ. ಯಮ್ಮಿ ಬಟರ್ ಮಸಾಲ, ಯಮ್ಮಿ ಮಶ್ರೂಮ್ ಬಟರ್ ಮಸಾಲ. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.